ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂನಿವರ್ಸಿಟಿ ಕ್ಲಾಸ್. ಲಾಸ್ಟ್ ವಿಡಿಯೋ ಇಲ್ಲಿಗೆ ನಾಸಿಕಲ್ಲಿ ಎಂಡ್ ಮಾಡಿದ್ದೆ, ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೆ. ನೋಡಿ, ಅದು ಪೂನಾ ಹೈವೇ ಅಂದರೆ ನಾವು ಲೆಫ್ಟ್ ತೊಗೊತೀವಿ ಈಗ ಅಹಮದ್ನಗರ್ ರೋಡ್ಗೆ. ಇವರು ಎಲ್ಲಾದರೂ ಒಳ್ಳೆ ತರಕಾರಿ ಸಿಕ್ಕಿದ್ರೆ ಅಂತೂ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಬನ್ನಿ. ಪ್ಲೀಸ್ ಯಾರು ಹೊಸ್ದಾಗಿ ನೋಡ್ತಾಯಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವರು ಗಾಡಿ ನಿಲ್ಲಿಸಿ ತರಕಾರಿ ಇತ್ತು, ತರಕಾರಿ ಎಲ್ಲ ತಗೊಂಡು ಸಾಂಬಾರು ಮಾಡ್ತಿದ್ದೀನಿ. ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ. ಹೋಟ್ಲಲ್ಲಂತೂ ನನ್ನ ಕೈಯಲ್ಲಾಗಲ್ಲ ತಿನ್ನೋದಕ್ಕೆ, ಒಬ್ಬನೇ ಇದ್ರೂ ಮಾಡ್ಕೊಂಡು ತಿನ್ನಬೇಕು. ನೋಡಿ, ರೈಸ್ ಆಯಿತು, ತರಕಾರಿ ಎಲ್ಲ ಕಟ್ ಮಾಡಿ ಕುಕ್ಕರ್ಗೆ ಹಾಕಿದ್ದೀನಿ. ಒಂದು 10 ನಿಮಿಷ ರೆಡಿ ಆಗುತ್ತೆ. ತಿನ್ಕೊಂಡು ನಿಮ್ಮದೇ ಆಗುತ್ತೆ ನಾವು ಮಾಡ್ಕೊಂಡು ತಿಂದರೆ ಊಟ, ಹೋಟ್ಲಲ್ಲಿ ತಿನ್ನೋದಕ್ಕಿಂತ. ಇದು ತರಕಾರಿ ಸಾಂಬಾರು ಮಾತ್ರ ನಂಬರ್ 1 ಆಗಿದೆ. ಹಬ್ಬ, ಟೈಮ್ ಎಷ್ಟು ಗೊತ್ತಾ? 11:15 ಆಯಿತು. ಈಗ ಟಿಫನ್ ತಿಂತಾ ಇದ್ದೀನಿ. ಈಗ ತಿನ್ಬಿಟ್ರೆ ಇನ್ನು 8 ಗಂಟೆ ಟೆನ್ಷನ್ ಇಲ್ಲ. ಗಾಡಿ ನೋಡಿ ಅಲ್ಲಿ ನಿಲ್ಲಿಸಿದ್ದೀನಿ. ಗುರು ಊಟ ಅಂತ ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ನೋಡಿ, ಅಹಮದ್ನಗರ ಬೈಪಾಸ್ ಎಂಟ್ರಿ, ಅಹಮದ್ನಗರ ಎಂಟ್ರಿ. ಇಲ್ಲಿಂದ ಟಿಂಬರ್ಣಿ, ಪಂಡ್ರಾಪುರ, ಬಿಜಾಪುರ. ಬನ್ನಿ ಆರಾಮಾಗಿ ಹೋಗೋಣ, ಟೆನ್ಷನ್ ಇಲ್ಲ. ಇನ್ನೂ ಊಟ ಇದೆ, ಮತ್ತು ನೈಟ್ಗೆ ಹೋಗುತ್ತೆ. ನೈಟ್ ತಿನ್ಕೊಂಡು ಆರಾಮಾಗಿ ಹೋಗೋಣ. ನೋಡಿ, ಸರ್ಕಲ್ ಇದು ಲೆಫ್ಟ್ ತಗೊಂಡ್ರೆ ಇದು ಬೀಡು, ಔರಂಗಾಬಾದ್ ಹೋಗುತ್ತೆ ಹೈವೇ. ಹಿಂಗೂ ಹೋಗ್ಬೋದು ಗುಜರಾತ್ಗೆ, ಮತ್ತು ನಾವು ಟೋಲು ಎಲ್ಲ ಜಾಸ್ತಿ ಬರುತ್ತೆ ಅಂತ ಮತ್ತು ಈ ರೋಡಲ್ಲಿ ಹೋಗೋದು. ನೋಡಿ, ಸರ್ಕಲಲ್ಲಿ ಲೆಫ್ಟ್ ತಗೊಂಡ್ರೆ ಬೀಡು ಮತ್ತು ಔರಂಗಾಬಾದ್ ಹೋಗುತ್ತೆ. ಅಲ್ಲಿ ಸ್ಟ್ರೈಟ್ ಹೋದರೆ ಮಾಮೂಲಿ ಬರುತ್ತೆ. ಇದು ಅಹಮದ್ನಗರ್ ಬೈಪಾಸಲ್ಲಿ ಮುಂದೆ ಆ ಕಡೆ ಲಾಸ್ಟ್ ಎಂಡಿಂಗ್ ಹೋಗಿ ರೈಟು ಟಿಂಬರ್ಣಿ, ಕರಿಮಲ್, ಟಿಂಬರ್ಣಿ, ಪಂಡ್ರಾಪುರ. ಬನ್ನಿ ಹಾಗೆ ಬರ್ತಾ ಅಹಮದ್ನಗರ ಬೈಪಾಸ್ನಲ್ಲಿ ಟೋಲ್ ಹತ್ರ ಗ್ರೀಸ್ ಇತ್ತು, ಗ್ರೀಸ್ ಓಡಿಸೋಣ ಅಂದ್ಬಿಟ್ಟು ಓಡಿಸ್ತಾ ಇದ್ದೀನಿ. ಗಾಡಿ ಕೆಳಗಡೆ ಹೊಡಿತಾ ಇದ್ದಾರೆ ಅಣ್ಣವರು. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಗುರು, ಮಳೆ ಅಂದರೆ ಈ ಥರ ಮಳೆ, ರೋಡೇ ಕಾಣಿಸ್ತಿಲ್ಲ ನೋಡಿ, ಭಯಂಕರ ಬೀಳ್ತಿದೆ ಮಳೆ. ಯಪ್ಪ, ನಾನೇನೋ ಮಳೆಯಲ್ಲಿ ಗಾಡಿ ಓಡಿಸೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ರೀಲ್ ಮಾಡಾಕ್ದೆ. ಮತ್ತೆ ಈ ಥರ ಭಯಂಕರ ಬಿದ್ದರೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಗುರು ಗಾಡಿ ಓಡಿಸೋದು. ಸರಿಯಾಗಿ ಬೀಳ್ತಿದೆ ಮಳೆ ಮಾತ್ರ. ಇಂತೂ ಸಿಂಗಲ್ ರೋಡೆಲ್ಲ ಮುಗಿಸ್ಕೊಂಡು ಎಲ್ಲಿ ಇನ್ನೂ ಮುಗಿದಿಲ್ಲವು. ಟಿಂಬರ್ಣಿಗಂತೂ ರೀಚ್ ಆಗಿದ್ದೀವಿ. ಇನ್ನು ಬಿಜಾಪುರ ಹೋಗಂಟ ಸಿಂಗಲ್ ರೋಡೆ ನಮಗೆ. ಈ ಹೈವೇ ಬಂದು ಪೂನಾ ಸೊಲ್ಲಾಪುರ ಪೂನಾ ಹೈವೇ ಇದು. ಇಲ್ಲಿ ಮುಂದೆ ಹೋಗಿ ಮತ್ತೆ ನಾವು ಪಂಡ್ರಾಪುರಕ್ಕೆ ರೈಟ್ ತಗೊಬೇಕು. ಸ್ಟ್ರೈಟ್ ಸೋಲಾಪುರ ಮೇಲೂ ಹೋಗ್ಬೋದು, ಬಟ್ ಸ್ವಲ್ಪ ರೇಟು ಹೈಟ್ ಇದೆ. ಟನ್ನೇಜು ಒಂದು 500 kg ಜಾಸ್ತಿ ಬರ್ಬೋದು. ಯಾಕೆ ಬೇಡ, ಹಿಂಗೆ ಹೋಗೋಣ ಆರಾಮಾಗಿ. ಎಲ್ಲ ಒಂದು 5 ಕಿಲೋಮೀಟ್ರ್ ಹೋಗಿ ಹೈವೇದಲ್ಲಿ ಮತ್ತೆ ರೈಟ್ ಪಂಡ್ರಾಪುರ. ಅಲ್ಲಿ ಮಂಗಳವಾರ ಬಿಟ್ಟು ಮುಂದೆ ಬಂದೆ. ಮಳೆ ಅಂದ್ರೆ ಇದು ಮಳೆ. ಯಪ್ಪ, ರೋಡ್ ಹನಿ ಬೀಳ್ತಿರೋ ರೋಡೇ ಕಾಣಿಸ್ತಿಲ್ಲ ಗುರು. ರೋಡ್ ಎಲ್ಲಿದೆಯೋ, ಗಾಡಿ ಎಲ್ಲಿ ಹೋಗ್ತಿದ್ಯೋ ನೋಡಿ. ದೊಡ್ಡ ಹನಿ. ಎಷ್ಟು ದಬಾ ಬೀಳ್ತಿದ್ದಾವ ಅಂದ್ರೆ ಹನಿ. RTO ಇದೆ, ಏನು ಗೊತ್ತಾಗ್ತಿಲ್ಲ.
ಬಿಜಾಪುರ ಇನ್ನೂ ಒಂದು 50 ಕಿಲೋಮೀಟರ್ ಇರಬೇಕು ಗುರು. ಈ ರೋಡ್ ನೋಡಿ ಯಾವ ಥರ ಇದೆ, ಯಪ್ಪ ಭಯಂಕರ ಇದೆ ಗುರು. ನೋಡಿ ಅದೇನೋ ಪೈಪ್ ಲೈನ್ ಹಾಕೋದಕ್ಕೆ 2 ಸೈಡು ಟ್ರಂಚ್ ತೆಗ್ದಿದ್ದಾರೆ. ಅಲ್ಲಿ ಆಪೋಸಿಟ್ ಗಾಡಿ ಬೇರೆ ಬಂದಿದೆ, ಕಾರ್ ಬಂದಿದೆ. ಓಕೆ, ಲಾರಿ ಬಂದಿದ್ರೆ ಅಂತೂ ಸಮಸ್ಯೆ ಆಗ್ಬಿಡೋದು ನೋಡಿ. ಇನ್ನೊಂದು ರೋಡ್ ಇದೆ, ನಾವು ಡೀಸೆಲ್ ಹಾಕ್ಬೇಕು. ಈ ರೋಡಲ್ಲಿ ಹೋದ್ರೆ ಪೆಟ್ರೋಲ್ ಬಂಕು ಇದೆ, ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬೇಕು. ಆ ರೋಡಲ್ಲಿ ಹೋದ್ರೆ ಸೀದಾ ಬಿಜಾಪುರ ಎಂಟ್ರೆನ್ಸ್ಗೆ ಹೋಗ್ಬಿಡ್ತೀವಿ. ಅದರಿಂದ ಈ ರೋಡಲ್ಲಿ ಬರ್ತಿದ್ದು. ಮಳೆ ಬಿದ್ದು ಇದೇನೇನೋ ಮಾಡಿಬಿಟ್ಟಿದ್ದಾರೆ, ಏನು ಮಾಡೋಂಗಿಲ್ಲ, ನಿಧಾನಕ್ಕೆ ಹೋಗ್ಬೇಕು ನೋಡಿ. ಇದೆ ಹೈವೇ, ಮುಂದೆ ರೈಟ್ ತಗೊಂಡ್ರೆ ಸೀದಾ ಒಂದೇ ಹೈವೇ ಗುರು, ಟಾಪ್ ಅಂಡ್ ಟಾಪ್ ರೋಡ್. ನೋಡಿ ಇದೇ ಬಂಕಲ್ಲೇ ಡೀಸೆಲ್ ಹಾಕ್ಸೋದು, ಹೋಗ್ಬೇಕಾದ್ರೂ ಇಲ್ಲೇ ಹಾಕ್ಸ್ಕೊಂಡು ಹೋಗೋದು, ಬರ್ಬೇಕಾದ್ರೂ ಇದೆ. ಕಂಪ್ನಿ ಬಂಕ್ ಇದು ದೊಡ್ಡದು. ಈಗೇನಪ್ಪ ಸಮಸ್ಯೆ ಅಂದ್ರೆ ನಮ್ಮ ಟ್ರಾನ್ಸ್ಪೋರ್ಟ್ ಫೋನ್ ತೆಗಿತಿಲ್ಲ. ಅದರಿಂದ ಏನು ಮಾಡೋದು ಅಂದರೆ ಏನು ಮಾಡೋಕ್ಕಾಗ್ತಿಲ್ಲ. ಸೈಲೆಂಟಾಗಿ ಗಾಡಿ ಸೈಡ್ಗೆ ಹಾಕಿ ಮಲಗೋದು, ಬೇರೆ ಆಪ್ಷನ್ ಇಲ್ಲ ನಮಗೆ. ಯಾಕೆ ಅಂದರೆ ಅಮೌಂಟ್ ಬೇರೆ ಇಲ್ಲ ನನ್ನ ಹತ್ರ. ಹಾಕ್ಕೊಂಡೋದ್ರು ನನ್ನ ಮಕ್ಕ ಅವರು ಸುಮ್ಮನೆ ಹಿಂಸೆ ಕೊಡ್ತಾರೆ ಗುರು, ಅಮೌಂಟೇ ಕೊಡಲ್ಲ. ಟ್ರಾನ್ಸ್ಪೋರ್ಟ್ನವರು ಸರಿ ಇಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರಾತ್ರಿ ಬಂದೆ, ಟ್ರಾನ್ಸ್ಪೋರ್ಟ್ನೊಂದು ದುಡ್ಡು ಬೇರೆ ಹಾಕಿಲ್ಲ. ಇನ್ನೂ 60,000 ಆಗಬೇಕು, ಅದರಿಂದ ನಿಲ್ಲಿಸ್ಬಿಟ್ಟಿದ್ದೀನಿ ನೋಡಿ. ಈಗ ಏರ್ ಗನ್ ಅಂತ ಫಿಟ್ ಮಾಡಿಸೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ, ಗಾಡಿಗೆ ಫಿಟ್ ಮಾಡಿಸ್ಬೇಕು. ಬನ್ನಿ, ಅವ್ನು ದುಡ್ಡಂತೂ ಈಗ ಮಧ್ಯಾಹ್ನ ಹಾಕ್ತೀನಿ ಅಂತ ಹೇಳಿದ್ದಾನೆ. ಹಾಕಿದ್ರೆ ಡೀಸೆಲ್ ಹಾಕ್ಕೊಂಡು ಹೋಗೋಣ. ಬಿಜಾಪುರದಲ್ಲೇ ಸ್ಟಾಪ್ ಮಾಡಿದ್ದೀನಿ ಗುರು. ಬನ್ನಿ, ಗನ್ನು ಫಿಟ್ ಮಾಡಿಸೋಣ. ಅದು ಏರ್ ಗನ್ನು, ಗಾಡಿ ಎಲ್ಲ ಒಳಗಡೆ ಎಲ್ಲ ವಾಶ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ನೋಡಿ ಗನ್ನು ಗುರು. ಏರ್ ಗನ್ ಅಂತೂ ಇಲ್ಲೇ ಫಿಟ್ ಮಾಡಿಸಿದ್ವಿ ಗುರು. ಹ್ಯಾಂಡ್ಲ್ ಬ್ರೇಕ್ ಬರುತ್ತಲ್ಲ, ಇಲ್ಲಿ ಹ್ಯಾಂಡ್ಲ್ ಬ್ರೇಕ್ ಪೈಪ್ಗೆ ಕಲೆಕ್ಷನ್ ಕೊಡ್ಸಿದ್ದೀವಿ. ಹೊರಗಡೆಯಿಂದ ಇಲ್ಲಿ ಬಂದಿದೆ ನೋಡಿ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ. ಈ ಥರ ಇಲ್ಲೇ ತಗೊಂಡು ಇಲ್ಲೇ ಹಾಕ್ಕೊಬೋದು, ಇಲ್ಲೇ ಇಟ್ಕೊಬೋದು. ಅನ್ನೋ ಅದೇ ಸಮಸ್ಯೆ ಇಲ್ಲ, ಇಲ್ಲೇ ಇರುತ್ತೆ ಇದು. ಟೈಮ್ ಬಂದು 8 ಗಂಟೆ ಆಯಿತು. ಈಗ ಹಾಕಿದ್ದಾನೆ ಅವನು ಅಡ್ವಾನ್ಸು. ಡೀಸೆಲ್ ಹಾಕ್ಕೊಂಡು ಬಿಡೋದೆ. ನಮ್ಮ ಫ್ರೆಂಡ್ ಬರ್ತಾನಂತೆ ಅಲ್ಲಿ ಬಿಜಾಪುರದಲ್ಲಿ. ಆ್ಯಕ್ಚುಲಿ ಅವನು ಕೆಲಸ ಮಾಡೋದು ಚಿಕ್ಕಬಳ್ಳಾಪುರದಲ್ಲಿ. ಬಿಜಾಪುರದಿಂದ ಊರಿಗೆ ಬಂದಿದ್ದಂತೆ, ನಾ ಕರ್ಕೊಂಡು ಹೋಗೋಣ ಗುರು. ನಮ್ಮ ಫ್ರೆಂಡ್ ಅಂತೂ ಬಂದರು ನೋಡಿ, ಇವರೇ ಸಿದ್ದರಾಜು ಅಂತ. ಬರಪ್ಪ, ಹತ್ತು ಕಡೆ ಬರಪ್ಪ. ಅವನು ಬುಕ್ ಮಾಡಿದ್ದ, ಅವನೇ. ನನ್ನ ಟಿಕೆಟೇ ಬುಕ್ ಮಾಡಿಲ್ಲ. ಅವ್ನು ಬುಕ್ ಮಾಡಿ ನನಗೆ ಫೋನ್ ಮಾಡ್ದ, 9 ಗಂಟೆಗೆ ಬಸ್ ಐತೆ ಬಾ ಅಂದ. ಹೌದಾ? ಬಿಡಪ್ಪ ಆಯ್ತಂತ ನಾನು ಬಂದೆ. ಅವನು ಇಲ್ಲೇ ಕೆಲಸ ಮಾಡಿ, ಬಿಜಾಪುರ ಕೆಲಸ ಮಾಡ್ತಾನೆ. ಓಕೆ, ಹೊರಡೋಣ ನೋಡಿ. ಬಿಜಾಪುರ ಕೆಲಸ ಗುರು. ಹಾಗೆ ಹಲ್ಬಟ್ಟೆ ಹತ್ರ ಬಂದ್ವಿ. ನಮ್ಮ ಸಿದ್ದು ನಾವು ಇಬ್ಬರು ಮಾತನಾಡ್ಕೊಂಡು ಹಾಗೆ ಹೀಗೆ ಕಷ್ಟ ಸುಖ ಮಾತನಾಡ್ಕೊಂಡು ಬರ್ತೀವಿ ನೋಡಿ. ಆಲ್ಮಟ್ಟಿ ಡ್ಯಾಮ್ ಇದು. ನೈಟಲ್ಲಿ ಸರಿಯಾಗಿ ಕಾಣಿಸಲ್ಲ, ಡೇಲಾಗಿದ್ರೆ ನೀಟಾಗಿ ಕಾಣಿಸ್ತಿತ್ತು. ಬನ್ನಿ, ಆರಾಮಾಗಿ ಹೋಗೋಣ. ಸಿದ್ದರಾಜು ಅವರು ಸ್ವಲ್ಪ ಮಲಗಲಿ. ಆಗ್ಲಿಂದ ಮಾತಾಡಿ ನನಗೂ ಬೇಜಾರಾಗಿತ್ತು. ಈಗ ಸ್ವಲ್ಪ ಹೊತ್ತು ಸಾಂಗ್ಸ್ ಕೇಳ್ಕೊಂಡು ಹೋಗೋಣ ಆರಾಮಾಗಿ.
ಹಾಗೂ ಈಗೂ ಹೊಸಪೇಟೆ ರೀಚ್ ಆದ್ವಿ. ಹೊಸಪೇಟೆಯಿಂದ ದುರ್ಗದಿಂದ ಸಿರಾ ಹತ್ರ ಹೋಗಿ ಸಿರಾ ಲೆಫ್ಟ್ ಹೊಡಿದು ಚಿಕ್ಕಬಳ್ಳಾಪುರ ಹೋಗಬೇಕು. ಚಿಕ್ಕಬಳ್ಳಾಪುರ ಹೋಗಿ ಕರೆಕ್ಟೆಲ್ಲ ಇಳಿಸ್ಬಿಟ್ಟು ಮತ್ತು ತಮಿಳ್ನಾಡಿಗೆ ಹೋಗ್ಬೇಕು. ಬನ್ನಿ ಅಣ್ಣ, ಇದು ನೋಡಿ ಟೆನಲ್, ಹೊಸಪೇಟೆ ಟೆನಲ್ಲು. ಚಿತ್ರದುರ್ಗ ಅಂತೂ ರೀಚ್ ಆದ್ವಿ. ಮಳೆ ಅಂತೂ ಭಯಂಕರ ಬೀಳ್ತಿದೆ. ಬನ್ನಿ ಆರಾಮಾಗಿ ಹೋಗೋಣ. ಬಸ್ನವ್ರು ಭಯಂಕರ ಹೊಡಿತಾರೆ. ಅವ್ರಿಗೆ ಸ್ವಲ್ಪ ಶೇಪು ಪಾಸ್ ಆಗಿಬಿಟ್ರೆ ಸಾಕು, ನಾವು ಸ್ಲೋ ಮಾಡ್ಕೊಬೇಕು ಅಷ್ಟೇ. ಅವ್ರ ಮೇಲೆ ಎಳಿತಿರ್ತಾರೆ. ನಿಲ್ಲಿಸ್ಬಿಟ್ಟ, ಬ್ರೇಕ್ ಹೊಡೆದ್ಬಿಟ್ಟ. ಬರ್ತಾ ಇದೆ ಸೈಡ್ಗೆ ಹಾಕ. ಹಾಂ, ಇಲ್ಲಿ ಭಯಂಕರ ಕಳ್ಳರು ಜಾಸ್ತಿ ಇಲ್ಲಿ. ಇವರು ಸಿರಾ ಅಂತೂ ರೀಚ್ ಆದ್ವಿ. ನೋಡಿ, ಸಿರಾದಲ್ಲಿ ಲೆಫ್ಟ್ಗೆ ಹೋಗ್ತೀವಿ. ಲೆಫ್ಟ್ ಅಂದರೆ ನಮ್ಮನೆ ಗೌರಿಬಿದನೂರು ರೋಡು. ಗೌರಿಬಿದನೂರು ಚಿಕ್ಕಬಳ್ಳಾಪುರ, ಮಧುಗಿರಿ ಗೌರಿಬಿದನೂರು ಚಿಕ್ಕಬಳ್ಳಾಪುರ. ಹಿಂಗೆ ಲೆಫ್ಟ್ ತಗೊಂಡ್ರೆ ಎಲ್ಲ ಸಿಂಗಲ್ ರೋಡಿನ. ಟೈಮ್ ಬೇರೆ ಆಯಿತು, ಬೆಳಕಾಗೋ ಟೈಮು. ನೈಟ್ ಫುಲ್ಲು ಗಾಡಿ ಹೊಡೆದಿರೋದೆ. ನಿದ್ದೆ ಅಂತೂ ಒಂದು ಸ್ವಲ್ಪನೂ ಇಲ್ಲ. ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಎಲ್ಲ ಗಾಡಿ ಹೊಡೆದಿದೆ ಗುರು, ಕಣ್ಣ ಮೇಲೆ ರೆಪ್ಪೆ ಹಾಕಿಲ್ಲ. ಈಗ ಗೌರಿಬಿದನೂರು ಹತ್ತತ್ರ ಇದ್ದೀನಿ. ಗೌರಿಬಿದನೂರು ಬಿಟ್ಟರೆ ಚಿಕ್ಕಬಳ್ಳಾಪುರ ಹೋಗಿ ಕ್ರೇಟ್ ಎಲ್ಲ ಇಳಿಸ್ಬಿಟ್ಟು ಮತ್ತೆ ತಮಿಳ್ನಾಡಿಗೆ ಹೋಗ್ಬೇಕು. ಇವರು ಗೌರಿಬಿದನೂರು ರೋಡ್ ವರ್ಕ್ ಮಾಡ್ತಿದ್ದಾರೆ ನೋಡಿ. ಮಳೆ ಬಿದ್ದು ಯಾವ ಥರ ಆಗಿದೆ ರೋಡು. ಒಳಗಡೆ ಸೈಡ್ಗೆ ಏನಾದರೂ ಹೋದ್ರೆ ಹಂಗೆ ಹೇಳ್ಕೊಳುತ್ತೆ. ಕೇರ್ಫುಲ್ಲಾಗಿ ಓಡಿಸ್ಬೇಕು. ಈ ಥರ ಸುಮಾರು ಇದಾವೆ. ಈ ಬ್ರಿಡ್ಜ್ ಕಟ್ಟೋದು ಎಷ್ಟು ವರ್ಷ ಕಟ್ಟಿದೀವ್ರು ಗೊತ್ತಾ? ಸುಮಾರು ವರ್ಷ ತಗೊಂಡ್ರು. ಬೈಪಾಸಲ್ಲೇ ಓಡಾಡ್ಬೇಕಾಯ್ತು. ಈ ಬ್ರಿಡ್ಜಿಂದ ಇದು ಕಟ್ಟಿದ್ರು ಗುರು 3 ವರ್ಷ ಏನೋ ಕಟ್ಟವ್ರೆ. ಗೌರಿಬಿದನೂರು ಸಿಟಿ ಎಲ್ಲ ಪಾಸ್ ಮಾಡಿ ಚಿಕ್ಕಬಳ್ಳಾಪುರ ನಿಯರ್ ಬಂದ್ವಿ. ನೋಡಿ ಗುರು, ಲೊಕೇಶನ್ ಯಾವ ಥರ ಕಾಣುತ್ತೆ ಅಂದರೆ ಬೆಟ್ಟ ಗುಟ್ಟಗಳ ಸಾಲು. ಇದು ನಮ್ಮ ಚಿಕ್ಕಬಳ್ಳಾಪುರ ಘಾಟ್ ಸೆಕ್ಷನ್ ಎಂಟ್ರಿ ಆಗ್ತಿದ್ದೀವಿ. ಗುರು, ನಮ್ಮ ಚಿಕ್ಕಬಳ್ಳಾಪುರ ವ್ಯೂ ನೋಡಿ ಯಾವ ಥರ ಇದೆ. ಘಾಟ್ ಸೆಕ್ಷನ್ ರೋಡ್ ವರ್ಕ್ ಮಾಡ್ತಿದ್ದಾರೆ. ಬೆಟ್ಟದ ಮೇಲೆ ನೋಡಿ ವ್ಯೂ ಸೂಪರ್ ಆಗಿದೆ. ಹಿಂಗಿಸಿದಣ್ಣ, ಹೆಂಗೈತೆ ಕ್ಲೈಮೇಟ್? ಬೇಜಾರಾಗಲ್ಲ? ಬಾರ ಹೋಗ. ಈ ರೋಡ್ ಇನ್ನೂ ಯಾವಾಗ ಕಂಪ್ಲೀಟ್ ಆಗುತ್ತೋ ಏನೋ ಗೊತ್ತಿಲ್ಲ. 5 ವರ್ಷ ಬೇಕಾಗುತ್ತಾ? ಇಲ್ಲ, ಇನ್ನೊಂದು 6 ತಿಂಗಳು ವರ್ಷ ಕಂಪ್ಲೀಟ್ ಮಾಡಾಕ್ತಾರೆ. ಗಟ್ಟಿ ಮಾಡ್ಕೊಬೇಕಲ್ಲ. ಇಲ್ಲ, ಒಂದು 50% ಆಗೋಗೈತೆ ನೋಡೋ. ಎಲ್ಲ ತೆಗೆದುಬಿಟ್ಟಿದ್ದಾರೆ. ಫುಲ್ ಬೆಡ್ ಮಾಡಿ ಟಾರ್ ಹಾಕ್ತಾ ಇರೋದಷ್ಟೇ. ಘಾಟ್ ಚಿಕ್ಕಬಳ್ಳಾಪುರ ಘಾಟ್ ಸೆಕ್ಷನ್. ಗುರು, ಇಲ್ಲೆಲ್ಲ ಚಿರತೆಗಳೆಲ್ಲ ಹೋಗ್ಬೇಕು ಗುರು. ಸುಮಾರು ಜನಕ್ಕೆ ಕಾಣಿಸ್ತೈತಲ್ಲ ಚಿರತೆ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ.
ಸಾಲು ಸಾಲು ಬೆಟ್ಟಗಳು ನೋಡಿ, ಎಷ್ಟು ಬೆಟ್ಟ ಇದಾವೆ ಅಂದ್ರೆ ಶ್ರೀ ವರಲಕ್ಷ್ಮಿ SC ಲಾರಿ. ನಮ್ಮ ಚಿಕ್ಕಬಳ್ಳಾಪುರ ವ್ಯೂ ಪಾಯಿಂಟ್ ನೋಡಿ ಯಾವ ತರ ಇದೆ. ಮಂಜು ಒಳ್ಳೆ ಪ್ಲೇಸ್ಗಳಿದಾವೆ ಗುರು ನಮ್ಮ ಚಿಕ್ಕಬಳ್ಳಾಪುರ. ಬೆಂಗಳೂರಿಂದ ಟೂರಿಸ್ಟ್ ಬಸ್ಗಳೇ ಹಾಕಿದ್ದಾರೆ ಇವಾಗ. ಚಿಕ್ಕಬಳ್ಳಾಪುರ ರೌಂಡು ಟ್ರಿಪ್ಪು, 1 ಡೇ ಟ್ರಿಪ್ಪು ಬಸ್ ಹಾಕಿದ್ದಾರೆ, AC ಬಸ್ಗಳು ಅಲ್ವಾ. ಎಷ್ಟು 800 ರೂಪಾಯಿ 900 ರೂಪಾಯಿ ಬುಕ್ಕಿಂಗ್ ಅಂತೆ. ನಂದಿ ಬೆಟ್ಟ ಮತ್ತೆ ಇನ್ನೊಂದು ಯಾವ್ದೋ ಈ ಕಡೆ ಎಲ್ಲ ತೋರಿಸ್ತಾರಂತಪ್ಪ. ಅವಲ್ ಬೆಟ್ಟ ಇದ್ದಂಗಿಲ್ಲ. ಲಾಸ್ಟ್ ಈಶಾ ನೈಟ್ ಲೈಟಿಂಗ್ ಶೋ ನೋಡ್ಕೊಂಡು ಬೆಂಗಳೂರು ಡೈರೆಕ್ಟ್.